ಹಲೋ, ಹಾಯ್, ನಮಸ್ಕಾರ ಗೆಳೆಯರೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಯಾವುದೇ ಕಂಪ್ಯೂಟರ್ ಸೆಂಟ್ರಿಗೆ ಹೋಗದೇನೆ ಮನೆಯಲ್ಲೇ ಕುಳಿತು ನಮ್ಮ ಫೋನ್ನಲ್ಲಿಯೇ 1ರಿಂದ 10ನೇ ತರಗತಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಪ್ರಾರಂಭಿಸುವ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತೋದನ್ನು ಮರಿಬೇಡಿ. ಬನ್ನಿ ಗೆಳೆಯರೆ, ತಡ ಮಾಡಿದ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಿಮ್ಮ ಫೋನಲ್ಲಿ ಯಾವುದಾದರೂ ವೆಬ್ ಬ್ರೌಸರನ್ನು ಓಪನ್ ಮಾಡಿ. ಇಲ್ಲಿ SSP ಪೋರ್ಟಲ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ಮೊದಲಿಗೆ ಕಾಣ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ಹೊಸ ಖಾತೆಯನ್ನು ಸೃಷ್ಟಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಹಾಗಾಗಿ ಹೊಸ ಖಾತೆ ಸೃಷ್ಟಿ ಮಾಡೋರು ಈ ಬಾಕ್ಸನ್ನು ಕ್ಲಿಕ್ ಮಾಡಿ. ಇಲ್ಲಿ ವಿದ್ಯಾರ್ಥಿಯ ಆಧಾರ್ ಕಾರ್ಡನ್ನು ನಮೂದಿಸಿ ಕ್ಲಿಕ್ ಟು ಪ್ರೊಸೀಡ್ ಅಂತ ಹೇಳಿ ಹೊಡೆದರೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ಗೆಳೆಯರೆ. ಅಲ್ಲಿ ವಿದ್ಯಾರ್ಥಿಯ ಸಂಬಂಧಪಟ್ಟಂಥ ಚಾಲ್ತಿಯಲ್ಲಿರ್ತಕ್ಕಂಥ ಫೋನ್ ನಂಬರ್, ಯಾವುದಾದ್ರೂ ಒಂದು ಇಮೇಲನ್ನು ಹಾಕಿ ನಾವು ಖಾತೆಯನ್ನು ಸೃಷ್ಟಿ ಮಾಡ್ಕೋಬೇಕು. ಅಲ್ಲಿ ನಮಗೊಂದು ID ನಂಬರನ್ನು ಕೊಡ್ತಾರೆ. ಅದರ ಜೊತೆಗೆ ನಾವು ನಮಗೆ ನೆನಪು ಇರುವ ಹಾಗೆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇದು ನಮ್ಮ ಫೋನಿಗೆ ಒಂದು ID ಬರುತ್ತೆ. ಚಾಲ್ತಿಯಲ್ಲಿರ್ತಕ್ಕಂಥ ಫೋನ್ ನಂಬರನ್ನೇ ಕೊಡಿ. ನಾನು ಆಲ್ರೆಡಿ ಒಬ್ಬ ವಿದ್ಯಾರ್ಥಿಯ ಖಾತೆಯನ್ನು ಸೃಷ್ಟಿ ಮಾಡಿದ್ದೀನಿ. ಈಗ ನಾನು ನೇರವಾಗಿ ಲಾಗಿನ್ ಮಾಡ್ತಾ ಇದ್ದೀನಿ. ಲಾಗಿನ್ ಮಾಡಬೇಕಾದ್ರೆ ಈ ಹಸಿರು ಬಟನ್ ಏನು ಬಾಕ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಫೋನ್ನಲ್ಲಿ ಆಲ್ರೆಡಿ ಯೂಸರ್ ID ಬಂದಿರುತ್ತೆ. ಹಾಗೂ ನೀವೊಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತೀರಿ. ಆ ಪಾಸ್ವರ್ಡನ್ನು ಹಾಕಿ ಇಲ್ಲಿರ್ತಕ್ಕಂಥ ಕ್ಯಾಪ್ಚಾವನ್ನು ಟೈಪ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ ಗೆಳೆಯರೆ, ಕೊನೆವರೆಗೂ ನೋಡಿ. ಇಲ್ಲಿ ನಾವು ಮೊದಲು ಮಾಡಬೇಕಾಗಿರೋದು KYC ಕಡ್ಡಾಯ ಆಗಿರುತ್ತೆ. ಯಾವ ವಿದ್ಯಾರ್ಥಿಯ KYC ಆಗುತ್ತೋ ಅವರ ಖಾತೆಗೆ ಹಣ ಜಮಾ ಆಗುತ್ತೆ, ಇಲ್ಲಾಂದರೆ ಜಮಾ ಆಗಲ್ಲ. ಅವರು ಪುನಃ ಮತ್ತೆ ಶಾಲೆಗೆ ಹೋಗಿ KYC ಮಾಡಿಸ್ರಿ ಅಂತೇಳಿ ಮತ್ತೆ ನಮ್ಮದು ಲೀಸ್ಟ್ ಬರುತ್ತೆ. ಹಾಗಾಗಿ ನಾವು ಇಲ್ಲೇ KYCಯನ್ನು ಮಾಡ್ಕೊಳ್ಳೋಣ. ಯಾವುದೇ ಕಂಪ್ಯೂಟರ್ ಸೆಂಟ್ರಿಗೆ ಹೋಗದೇನೆ, ಗ್ರಾಮವನ್ನು, ಕರ್ನಾಟಕವನ್ನು ಎಲ್ಲಿ ಹೋಗದೇನೆ ನಾವು ಫೋನಲ್ಲೇ KYCಯನ್ನು ಮಾಡ್ಕೋಬೋದು. KYCಯನ್ನು ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಯ ಆಧಾರ್ ಕಾರ್ಡನ್ನು ಹೊಡೆದು ಅಲ್ಲಿ OTP ಮೇಲೆ ಕ್ಲಿಕ್ ಮಾಡಿ. ಒಂದು OTP ಜನರೇಟ್ ಆಗುತ್ತೆ. ಆಧಾರ್ ಕಾರ್ಡಲ್ಲಿ ಯಾವ ಫೋನ್ ನಂಬರ್ ಇರುತ್ತೋ ಆ ಫೋನಿಗೆ ಒಂದು OTP ಬರುತ್ತೆ. ಆ OTPಯನ್ನು ಕ್ಲಿಕ್ ಮಾಡಿ ನಾವು ಓಕೆ ಕೊಟ್ಟರೆ ನಾವು KYC ಕಂಪ್ಲೀಟ್ ಮಾಡ್ದಂಗೆ. ನಾನು ಆಲ್ರೆಡಿ ಈ ವಿದ್ಯಾರ್ಥಿಯ KYC ನಾನು ಮಾಡಿದ್ದೀನಿ. ಈಗ ನೇರವಾಗಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅನ್ನೋದನ್ನು ನೋಡೋಣ. ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಹಂತದಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಮೊದಲ ಹಂತ ಅಪ್ಲೈ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿದ್ಯಾರ್ಥಿಯ SATS ನಂಬರ್ ಬೇಕು. ಅದು ಶಾಲಾ ಮುಖ್ಯ ಶಿಕ್ಷಕರಿಗೆ ಕೇಳಿದರೆ ನಮ್ಮ ವಿದ್ಯಾರ್ಥಿಯ SATS ನಂಬರ್ ಕೊಡ್ತಾರೆ. ಆ SATS ನಂಬರ್ ಇಲ್ಲಿ ಹೊಡೆದು ಗೆಟ್ ಡಾಟಾ ಅಂತ ಇರುತ್ತೆ, ಅದನ್ನು ಓಕೆ ಹೊಡೆದ್ರೆ ಪೂರ್ತಿ ಆ ವಿದ್ಯಾರ್ಥಿಯ ಬಯೋಡಾಟಾ ಇಲ್ಲಿ ಬರುತ್ತೆ. ಅದನ್ನು ನಾವು ಸೇವ್ ಅಂತ ಹೊಡಿಬೇಕು. ಬೇಕಾದ್ರೆ ನಾನು ಮತ್ತೊಂದು ಸಲ ನಾನಿಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ ಗೆಳೆಯರು ನಿಮಗೋಸ್ಕರ. ಈ ಥರ ಇರುತ್ತೆ. ಇಲ್ಲಿ SATS ನಂಬರನ್ನು ಹೊಡಿಬೇಕು. ಗೆಟ್ ಡಾಟಾ. ಇಲ್ಲಿ ಸ್ಕೂಲ್ ರೆಕಾರ್ಡಲ್ಲಿ ಹಾಗೂ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಸೇಮ್ ಇದೆನಾ, ಓಕೆ ಅಂತ ಹೇಳಿ ಕೊಡಬೇಕು. 2 ತಾಳೆ ಆಗಬೇಕು. ಯಾರ ವಿದ್ಯಾರ್ಥಿಯ ಹೆಸರು ಮಿಸ್ ಮ್ಯಾಚ್ ಆಗುತ್ತೋ ಅಂಥ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಬರಲ್ಲ. ಇಲ್ಲಿ ಮೇಲೆ ಬಂದಿರತಕ್ಕಂಥ ಎಲ್ಲ ವಿವರಗಳು ಅದು ನಾವು ಹಾಕ್ತಕ್ಕಂಥ ವಿದ್ಯಾರ್ಥಿದ್ದು ಹೌದು ಅಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿ. ಹೌದಾಗಿದ್ದರೆ ಎಸ್ ಅಂತ ಕೊಡಿ. ನೋ ಅಂತ ಹೇಳಿ ಕೊಟ್ಟಿರೋದು ಅಪ್ಲಿಕೇಶನ್ ಮೂವ್ ಆಗಲ್ಲ. ಎಸ್ ಅಂತಲೂ ಕೊಟ್ಟು ಸೇವ್ ಪ್ರೊಸೀಡ್ ಅಂತ ಮಾಡಿ. ಅಲ್ಲಿ ಸೇವ್ ಆಗುತ್ತೆ. ಡಾಟಾ ಸೇವ್ ಸಕ್ಸಸ್ಫುಲ್ ಅಂತಿದೆ. ಓಕೆ. ನೆಕ್ಸ್ಟ್ ಕೆಳಗಡೆ ಬನ್ನಿ. ಇಲ್ಲಿ ನೋ ಅಂತ ಹಾಕಿ ಸೇವ್ ಪ್ರೊಸೀಡ್ ಅಂತ
ಓಕೆ. ಇಲ್ಲಿ ನಿಮ್ಮಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಇಲ್ಲಿ ಸಾಧ್ಯವಾದಷ್ಟು ಜಾತಿ ಆದಾಯ ಪ್ರಮಾಣವನ್ನು ಹಾಕೋದು ಉತ್ತಮ. ಎಸ್ ಅಂತ ಹೊಡೆದಾಗ ಇಲ್ಲಿ ಧರ್ಮ ಕೇಳುತ್ತೆ. ನಿಮ್ಮ ಯಾವ ಧರ್ಮ ಆ ಧರ್ಮವನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಿಂದೂ ಹಾಕಿದ್ದೀನಿ. ಇಲ್ಲಿ ಜಾತಿ ಪ್ರಮಾಣ ಪತ್ರದ ಸಂಖ್ಯೆಯನ್ನು ನಮೂದಿಸಬೇಕು. ವಿದ್ಯಾರ್ಥಿಯ ಜಾತಿ ಪ್ರಮಾಣ ಪತ್ರದ ನೆನಪಿರಲಿ. ಇಲ್ಲಿ ಕ್ಯಾಸ್ಟ್ RD ನೆಕ್ಸ್ಟ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಇಲ್ಲಿ 2 ಹತ್ರನೂ ಹಾಕಲೇಬೇಕು. ಚೆಕ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ಆ ಕ್ಯಾಸ್ಟ್ ಇನ್ಕಮ್ ನಂಬರ್ ಹೊಡೆದಾಗ ಆ ವಿದ್ಯಾರ್ಥಿಯ ಪೂರ್ತಿ ಬಯೋಡೇಟಾ ಅಲ್ಲಿ ಬರುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ರಿ ಅದು ಹೌದು ಅಲ್ಲ ಅನ್ನೋದನ್ನು. ಹೌದಾಗಿದ್ರೆ ಎಸ್ ಅಂತ ಕೊಡಿ. ಮುಂದೆ ಸೇವ್ ಪ್ರೊಸೀಡ್. ಡಾಟಾ ಕ್ಯಾಸ್ಟ್ ಇನ್ಕಮ್ ಅಲ್ಲಿ ಆಧಾರ್ ಕಾರ್ಡಲ್ಲಿ ನಮ್ಮ ಶಾಲೆಯಲ್ಲಿ ಎಲ್ಲ ಹೆಸರು ಸೇಮ್ ಇದೆನಾ ಅದೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಸ್, ಡಾಟಾ ಸಕ್ಸಸ್ಫುಲ್. ಸೇವ್ ಅಂತ ಕೊಡಿ. ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ನೀವು ಏನಾದ್ರು ಅಂಗವಿಕಲರಾಗಿದ್ದರೆ ಹೌದಂತ ಕೊಡ್ರಿ, ಇಲ್ಲಾಂದರೆ ನೋ ಅಂತ ಕೊಡಿ. ಸೇವ್ ಅಂಡ್ ಪ್ರೊಸೀಡ್. ಡಾಟಾ ಸಕ್ಸಸ್ಫುಲ್. ಕೆಳಗಡೆ ಬರ್ರಿ. ವಿದ್ಯಾರ್ಥಿಯ ವೈಯಕ್ತಿಕ ವಿವರವನ್ನು ನಮೂದಿಸಿ. ನಾನು ಇದನ್ನು ಸ್ಕ್ರಿಪ್ಟ್ ಮಾಡ್ತೀನಿ ಗೆಳೆಯರೆ. ಇಲ್ಲಿ ವಿದ್ಯಾರ್ಥಿಯ ವಿಳಾಸವನ್ನು ನಾವು ಎಲ್ಲ ಫಿಲ್ ಮಾಡಿದ ನಂತರ ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಸೇವ್ ಸಕ್ಸಸ್ಫುಲ್. ಈಗ ನಾವು ಹಂತ 1 ನಾವು ಕಂಪ್ಲೀಟ್ ಮಾಡಿದ್ವಿ. ಎಲ್ಲ ಫಿಲ್ ಆದ ನಂತರ ಮೇಲ್ಗಡೆ ನೆಕ್ಸ್ಟ್ ಅಂತಿದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡಿ. ಹಂತ 2ನೇದು ವಿದ್ಯಾರ್ಥಿ ಏನಾದರೂ ವಸತಿ ನಿಲಯದಲ್ಲಿ ಹಾಸ್ಟೆಲಲ್ಲಿದ್ದರೆ ಎಸ್ ಅಂತ ಹಾಕ್ರಿ, ಇಲ್ಲಾಂದರೆ ನೋ ಅಂತ ಹಾಕ್ರಿ. ನೆನಪಿರಲಿ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಯ ಡೇ ಸ್ಕಾಲರ್ ವಿದ್ಯಾರ್ಥಿ ಅಂದರೆ ಹಾಸ್ಟೆಲ್ ವಸತಿ ನಿಲಯದ ವಿವರಗಳು ಇತ್ತಂದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕ್ರಿ. ಸಾರಿ ವಿದ್ಯಾರ್ಥಿಗಳೇ, ಹಾಸ್ಟೆಲ್ ವಸತಿ ಇದ್ದರೆ ನೋ ಅಂತ ಹಾಕ್ರಿ, ಇಲ್ಲ ಮನೆಯಿಂದನೇ ವಿದ್ಯಾರ್ಥಿ ಓಡಾಡ್ತಾ ಇದ್ದಾನಂದರೆ ಎಸ್ ಅಂತ ಹಾಕಿ ಸೇವ್ ಕೊಡಿ. ಡೀಟೇಲ್ಸ್ ಸೇವ್ಡ್. ಓಕೆ. ಇಲ್ಲಿ ಮೇಲ್ಗಡೆ ಇದೆ ನೋಡ್ರಿ, ನೆಕ್ಸ್ಟ್. ಇಲ್ಲಿ ವಿದ್ಯಾರ್ಥಿಯ ಪೂರ್ತಿ ಮಾಹಿತಿ ಸಿಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ಓಕೆ ಕೊಟ್ಟು ಕ್ಲಿಕ್ ಮಾಡಿದ ನಂತರ ಆ ಬಯೋಡೇಟಾವನ್ನು ಒಂದ್ಸಲ ನೋಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿದು ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಇಲ್ಲ, ಹಾಗಾಗಿ ನನಗೆ ಈ ಥರ ತೋರಿಸ್ತಾ ಇದೆ. ನೀವು ಆಧಾರ್ ಕಾರ್ಡನ್ನು ಬ್ಯಾಂಕಿಗೆ ಲಿಂಕ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಹೊಡಿರಿ, ಅದು ಸಬ್ಮಿಟ್ ಆಗುತ್ತೆ. ನಂತರ ಬರ್ತಕ್ಕಂಥ ಪ್ರಿಂಟ್ ಅಕ್ನಾಲಜ್ಮೆಂಟನ್ನು ಕ್ಲಿಕ್ ಮಾಡಿ ಅದನ್ನು ಪ್ರಿಂಟ್ ತಗೊಂಡು ಯಾವ ಶಾಲೆಯಲ್ಲಿ ಓದ್ತಿರ್ತಾನೋ ಆ ಶಾಲೆಯ ಮುಖ್ಯ ಗುರುಗಳಿಗೆ ಹೋಗಿ ಅದನ್ನು ಕೊಡಿ. ಯಾಕಂದರೆ ಈಗ ಮುಖ್ಯ ಗುರುಗಳಿಗೆ ಅಪ್ರೂವಲ್ ವ್ಯವಸ್ಥೆಯನ್ನು ನೀಡಿದ್ದಾರೆ. ಈ ಒಂದು ವಾರ ಆಯಿತು. ಎಲ್ಲ ಶಾಲೆಯ ಮುಖ್ಯ ಗುರುಗಳಿಗೆ ಆಯಾ ಶಾಲೆಯ ವಿದ್ಯಾರ್ಥಿ ವೇತನಕ್ಕೆ ಯಾರು ಸಲ್ಲಿಸಿರ್ತಾರೋ ಅವರ ವಿದ್ಯಾರ್ಥಿ ವೇತನದ ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡೋದಕ್ಕೆ ಶಾಲಾ ಹಂತದಲ್ಲೇ ನೀಡಿರೋದ್ರಿಂದ ಆಯಾ ಶಾಲಾ ಮುಖ್ಯ ಗುರುಗಳಿಗೆ ಹೋಗಿ ನೀವು ಭೇಟಿಯಾಗಿ ನಾವು ಈ ಥರ ಅಪ್ಲಿಕೇಶನ್ ಹಾಕಿದ್ದೀವಿ, ಅಪ್ರೂವಲ್ ಮಾಡಿ ಅಂತೇಳಿ. ಅವ್ರು ಅಪ್ರೂವಲ್ ಮಾಡಿದ 1-2 ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ. ಸೊ ಇಲ್ಲಿವರೆಗೆ ನಾವು
ಯಾವ ಥರ ವಿದ್ಯಾರ್ಥಿ ವೇತನವನ್ನು ಸಲ್ಲಿಸಬೇಕೆಂಬುದನ್ನು ನಾವು ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್.